ಗೋಲ್ಡು 1 ಗ್ರಾಮ್ ಪ್ರೈಸು ₹14,700 ಹತ್ರ ಟ್ರೇಡ್ ಆಗ್ತಾ ಇದೆ. ಅದೇ ಸಿಲ್ವರ್ 1 ಕೆಜಿ ಪ್ರೈಸು ಇವತ್ತು 3,18,000 ಹತ್ರ ಹಿಟ್ ಆಗಿದೆ. ಅದಕ್ಕಿಂತ ಜಾಸ್ತಿ ಕೂಡ ಹೋಗಿದೆ. ಹಾಗಾದ್ರೆ ಇಲ್ಲಿಂದ ಇನ್ನೂ ಗೋಲ್ಡ್ ಅಂಡ್ ಸಿಲ್ವರ್ ಇನ್ನೂ ಮೇಲೆ ಹೋಗುತ್ತಾ? ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇವಾಗ ಅಂತ ಅನ್ಕೊಂತಾ ಇದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಇಲ್ಲ ವೆಯ್ಟ್ ಮಾಡ್ಬೇಕಾ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಒಂದು ಬಂದು ಸಿಲ್ವರ್ ಪ್ರೈಸ್ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಾವು ಮೊದಲಿಂದ ಮಾತಾಡ್ಕೊಂಡ್ ಬರ್ತಾ ಇರೋದು ಇಂಡಸ್ಟ್ರಿಯಲ್ ಡಿಮ್ಯಾಂಡ್. ಅದನ್ನ ಬಿಟ್ರೆ ಎರಡನೇದು ಬಂದು ಇನ್ವೆಸ್ಟ್ಮೆಂಟ್ಸ್. ಈ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ನೂ ಎಷ್ಟು ಮೇಲೆ ಆಗುತ್ತೆ ಅನ್ನೋ ಅಸಂಪ್ಷನ್ಸ್ ಇಂದ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಹೋಗ್ತಾ ಇದಾರೆ. ಅದರಿಂದ ಸಿಲ್ವರ್ ಪ್ರೈಸ್ ಇನ್ನೂ ರ್ಯಾಲಿ ಆಗ್ತಾ ಇದೆ. ಅದನ್ನ ಬಿಟ್ರೆ ಮೂರನೇ ಪಾಯಿಂಟ್ ಬಂದು ಚೈನಾದವರು ಸಿಲ್ವರ್ ನ ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅವರು ಅದ್ರ ರಿಗಾರ್ಡಿಂಗ್ ರಿಸ್ಟ್ರಿಕ್ಷನ್ಸ್ ನ ಇಡ್ತಾ ಇರೋದ್ರಿಂದ ಆ ಸಪ್ಲೈ ಕಡಿಮೆ ಆಗ್ಬೋದು ಅಂತ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸ್ಪೆಕ್ಯುಲೇಷನ್ಸ್ ಓಡಾಡ್ತಾ ಇರೋದ್ರಿಂದ ಆ ಸಪ್ಲೈ ಏನಾದ್ರು ಕಡಿಮೆ ಆದ್ರೆ ಸಿಲ್ವರ್ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರನು ಸಿಲ್ವರ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಆದ್ರೆ ಒಂದ್ ತಲೆಯಲ್ಲಿ ಇಟ್ಕೊಬೇಕಾಗಿರೋದು ಏನು ಅಂತಂದ್ರೆ ಸಿಲ್ವರ್ ಎಷ್ಟು ಮೇಲೆ ಹೋಗುತ್ತೋ ಫಾಲ್ ಆದ್ರೆ ಅಷ್ಟೇ ವಾಲ್ಟಿಲಿಟಿಯಲ್ಲಿ ಫಾಲ್ ಆಗುತ್ತೆ. ಅದೊಂದು ನಮ್ಮ ತಲೆಯಲ್ಲಿ ಇರಬೇಕು. ಇನ್ನೊಂದು ದೊಡ್ಡ ಇನ್ವೆಸ್ಟರ್ಸ್ ಮತ್ತೆ ಅನಲಿಸ್ಟ್ ಹೇಳೋ ಪ್ರಕಾರ ಸಿಲ್ವರ್ ಆಲ್ರೆಡಿ ಓವರ್ ವ್ಯಾಲ್ಯೂಡ್ ಆಗಿದೆ. ಸೊ ಇಲ್ಲಿಂದ ಫಾಲ್ ಆಗುವಂತ ಚಾನ್ಸಸ್ ತುಂಬಾ ಇದೆ ಅಂತ. ಬಟ್ ಎಕ್ಸಾಕ್ಟ್ ಆಗಿ ಎಲ್ಲಿಂದ ಫಾಲ್ ಆಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಬಟ್ ನೀವು ಇನ್ವೆಸ್ಟ್ ಮಾಡೋವಾಗಿದ್ರೆ ಅದ್ರ ರಿಸ್ಕ್ ಬಗ್ಗೆ ತಿಳ್ಕೊಂಡು ಮತ್ತೆ ಇನ್ವೆಸ್ಟ್ ಮಾಡಿ. ಇನ್ನು ಎರಡನೇದು ಬಂದು ಗೋಲ್ಡ್ ನ ಮೈನ್ ಆಗಿ ಡ್ರೈವ್ ಮಾಡ್ತಾ ಇರೋದು ಯಾರು ಅಂತಂದ್ರೆ ಟ್ರಂಪ್ ಅವರು. ಯಾಕಂತ ಅಂದ್ರೆ ಮೊನ್ನೆ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದ್ರು, ಇರಾನ್ ಮೇಲೆ ವಾರ್ ಮಾಡ್ತೀವಿ ಅಂತಂದ್ರು. ಅದಾದ್ಮೇಲೆ ಗ್ರೀನ್ಲ್ಯಾಂಡ್ ನ ಇವಾಗ ಅಕ್ವೈರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದನ್ನ ಸೇಲ್ ಮಾಡಿ ನಾವು ಅದನ್ನ ಪರ್ಚೇಸ್ ಮಾಡ್ತೀವಿ ಅಂತ ಡೆನ್ಮಾರ್ಕ್ ನ ಕ್ವಶನ್ ಮಾಡ್ತಾ ಇದ್ದಾರೆ. ಆದ್ರೆ ಡೆನ್ಮಾರ್ಕ್ ಇದಕ್ಕೆ ಒಪ್ಕೊಂಡಿಲ್ಲ. ಅದ್ರ ಜೊತೆಗೆ ಯಾರು ಗ್ರೀನ್ಲ್ಯಾಂಡ್ ಗೆ ಸಪೋರ್ಟ್ ಆಗಿ ಕೆಲವು ಕಂಟ್ರೀಸ್ ಎಲ್ಲ ಬಂದಿದ್ರಲ್ವಾ ನ್ಯಾಟೋ ಕಂಟ್ರೀಸ್, ಅವ್ರ ಮೇಲೆ ಟ್ಯಾರಿಫ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನ್ಯಾಟೋ ಕಂಟ್ರೀಸ್ ಅಂತಂದ್ರೆ ಅಮೆರಿಕಾಗೆ ಕ್ಲೋಸೆಸ್ಟ್ ಕಂಟ್ರೀಸ್. ಇಷ್ಟ ದಿನದಿಂದ ಅವ್ರ ಜೊತೆ ಓಡಾಡಿರ್ತಾರಲ್ವಾ, ಸೊ ಅದೇ ಕಂಟ್ರೀಸ್ ಮೇಲೆ ಟ್ಯಾರಿಫ್ಸ್ ನ ಇಂಪೋಸ್ ಮಾಡ್ತಾ ಇದ್ದಾರೆ. ಇವಾಗ ಆ ಯುರೋಪ್ ಕಂಟ್ರೀಸ್ ಇವ್ರ ಮೇಲೆ ಏನ್ ಆಕ್ಷನ್ಸ್ ನ ತಗೊಂತಾರೆ, ಟ್ರಂಪ್ ಅದಕ್ಕೆ ಏನ್ ರೆಸ್ಪಾಂಡ್ ಮಾಡ್ತಾರೆ, ನಾನು ಹಿಂದೆ ಹೋಗೋ ಮಾತೇ ಇಲ್ಲ, ನಾನು ಗ್ರೀನ್ಲ್ಯಾಂಡ್ ನ ಹೆಂಗಾದ್ರೂ ಪರವಾಗಿಲ್ಲ ನಾನು ಅಕ್ವೈರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಜಿಯೋ ಪೊಲಿಟಿಕಲ್ ಲೆವೆಲ್ ಅಲ್ಲಿ ಈ ತರ ಯಾವಾಗ ಇಶ್ಯೂಸ್ ಎಸ್ಕಲೇಟ್ ಆಗ್ತಾ ಹೋಗುತ್ತೆ ಅವಾಗ ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಬರುತ್ತೆ. ಸೊ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಗೋಲ್ಡ್ ಪ್ರೈಸ್ ಫಾಲ್ ಆಗುವಂತ ಚಾನ್ಸಸ್ ಕಡಿಮೆ. ಇದೇ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತೆ ಕಮೋಡಿಟೀಸ್ ಬಗ್ಗೆ ಮತ್ತೆ ಜಿಯೋ ಪೊಲಿಟಿಕಲ್ ಲೆವೆಲ್ ಅಲ್ಲಿ ಏನೇನ್ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಒಂದು ಶಾರ್ಟ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ.